ನೀವು ಮತ್ತು ತ್ರಿವಿಕ್ರಮ್ ಅವರು ಯಾವತ್ತೂ ಒಂದು ಅಂದರೆ ದೂರದಿಂದನೇ ತುಂಬ ಚೆನ್ನಾಗಿದ್ರಿ. ಫ್ಯಾನ್ಸ್ ನಿಮ್ಮನ್ನು ಹತ್ರ ಮಾಡಿದ್ರು, ಕನೆಕ್ಷನ್ ಇಲ್ದೇ ಕನೆಕ್ಟ್ ಮಾಡಿದ್ರು ಟ್ರೋಲ್ ಮೂಲಕ, ಪೇಜಸ್ಗಳ ಮೂಲಕ. ತ್ರಿಮೋಕ್ಷಿ ಬಗ್ಗೆ ಏನು ಹೇಳ್ತೀರಾ? ನನಗೂ ಸುದೀಪ್ ಸರ್ ತೋರಿಸಿದಾಗ ಅದು ಸ್ವಲ್ಪ ಶಾಕ್ ಆಯಿತು. ಅಯ್ಯೋ, ನಾನು ಅವರು ಈ ಮನೇಲಿ ನಾನೊಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀನಿ ಅಂತಂದರೆ ಅವ್ರ ಜೊತೆಗೆ. ಸೊ ಅದು ಹೆಂಗಪ್ಪ ಹಿಂಗೆಲ್ಲ ಮಾಡಿದ್ರು ಅಂತ. ಬಟ್ ಜನ ನಾವಿಬ್ಬರು ಜೋಡಿನ ಇಷ್ಟಪಟ್ಟಿದ್ದಾರೆ. ಐ ರೆಸ್ಪೆಕ್ಟ್ ದಟ್. ಯಾಕೆ ಅಂತಂದರೆ ಅವ್ರಿಗೆ ಇಷ್ಟ ಆಗಿದ್ದೀವಿ ನಾವು. ಇನ್ನೊಂದು, ಇಲ್ಲಿ ಭವ್ಯ ಮತ್ತು ತ್ರಿವಿಕ್ರಮನು ಒಂದು ಜೋಡಿಯಾಗಿ ಹೊರಗಡೆ ಕಾಣಿಸ್ಕೊಂಡಿರುವಂಥದ್ದು. ಒಂದು ಕಡೆ ತ್ರಿಮೋಕ್ಷಿ, ಒಂದು ಕಡೆ ತ್ರಿವ್ಯ. ಅದು ಆ ಥರ ಒಂದು ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇತ್ತು. ಬಟ್ ಫ್ಯಾನ್ಸ್ಗೆ ಇನ್ನೊಂದು ಕಡೆ ಏನಂದರೆ ಇವರಿಬ್ಬರು ಜೋಡಿ ಆದರೆ ಚೆನ್ನಾಗಿರ್ತಾರೆ ಅನ್ನೋವಂಥದ್ದು. ನಿಮ್ಗೆ ಯಾವತ್ತಾರದು ಅನಿಸಿದ್ಯಾ ಇವ್ರ ಬಗ್ಗೆ? ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಒಂದು ಬಾಂಡಿಂಗ್ ಇದೆ ಅಥವಾ ಏನಾದರೂ ಆ ಥರ ಅನಿಸಿದ್ಯಾ ನಿಮಗೆ ನೋಡಿದಾಗ? ಖಂಡಿತ ನಂಗೆ ಹಾಗೆಲ್ಲ ಏನೂ ಅನಿಸಿಲ್ಲ. ಅಲ್ಲಿದ್ದಾಗ ಎಷ್ಟೋ ವಿಚಾರಗಳಲ್ಲಿ ನನಗೆ ಗೈಡ್ ಮಾಡಿದ್ದಾರೆ. ಅಂತಂದರೆ ಆಟ ಹೀಗಾಡಿ ಹಾಗಾಡಿ ಕಮಾನ್ ಮೋಕ್ಷಿ ಅಂತ ಹಿಂಗೆ ಚಿಯರ್ ಅಪ್ ಮಾಡಿರೋದಿದೆ. ಅದು ಬಿಟ್ಟು ಪರ್ಸ್ನಲ್ ಆಗಿ ನಾನು ಅವ್ರ ಜೊತೆ ಕನೆಕ್ಟ್ ಆಗಿದ್ದೇ ಇಲ್ಲ. ಅದೇ ನಾನೇನು ಬಂದು ಜಗಳ ಮಾಡಿದೆ, ಅದಾಗಿ 1 ವೀಕ್ 2 ವೀಕ್ಸ್ ಅಷ್ಟೇ. ಅದಾದ್ಮೇಲೆ ಮತ್ತೆ ನಾನು ನಾರ್ಮಲ್ ಆಗೇ ಮಾತಾಡ್ಕೊಂಡಿದ್ಬಿಟ್ಟಿದ್ದೆ. ಯಾಕೆಂದ್ರೆ ಬಿಕಾಸ್ ನಂಗೆ ದ್ವೇಷ ಸತ್ಸೋದೆಲ್ಲ ತುಂಬ ಕಷ್ಟ. ಯಾಕೆಂದ್ರೆ ಅದು ನಮ್ಮನ್ನೇ ಕುಗ್ಸ್ತಾ ಹೋಗುತ್ತೆ. ಒಬ್ರ ಬಗ್ಗೆ ಕೋಪ ಮಾಡ್ಕೊಳ್ಳೋದು, ಸಿಟ್ಟಿಟ್ಕೊಳ್ಳೋದು, ದ್ವೇಷ ಸಾಧಿಸೋದು ನಮ್ಮನ್ನ ಹಾಳು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನನಗೆ ಅದೊಂದು 2 ವೀಕ್ಸ್ ಆಗ್ತಿದ್ದಂಗೆ ನಾನು ನಾರ್ಮಲ್ ಆಗಿಬಿಟ್ಟೆ. ಆರಾಮ್ ಬೆಳಿಗ್ಗೆ ಗುಡ್ ಮಾರ್ನಿಂಗ್, ಸಂಜೆ ಗುಡ್ ನೈಟು. ಆಮೇಲೆ ಏನಾದರೂ ನಾವು ಟಾಸ್ಕಲ್ಲಿ ಒಟ್ಟಿಗೆ ಇದ್ದಾಗ ಈ ಒಂದೊಂದು ಒಪಿನಿಯನ್ಸ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ. ಆ್ಯಂಡ್ ಆಟ ಆಡೋವಾಗ ಅವ್ರು ನನಗೆ ಚಿಯರ್ ಅಪ್ ಮಾಡೋರು, ನಾನು ಅವ್ರಿಗೆ ಚಿಯರ್ ಅಪ್ ಮಾಡ್ತಿದ್ದೆ. ಈ ಥರದ್ದು ನಡೀತಿತ್ತೆ ಹೊರತು ಬೇರೆ ರೀತಿ ಯಾವುದೇ ರೀತಿಯಾದ ಒಂದು ಈಗ ನೀವು ಹೇಳಿದಾಗ ಅದೆಲ್ಲ ನನಗೆ ತಲೆಗೆ ಬಂದಿಲ್ಲ.